ಸಿಲಿಕಾನ್ ಸಿಟಿಯಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಕೌಂಟ್ ಡೌನ್ ಶುರುವಾಗಿದೆ. ನಗರದ ಹಲವು ಮುಖ್ಯ ರಸ್ತೆಗಳು ಈಗಾಗಲೇ ಬೆಳಕಿನಿಂದ ಜಗಮಗಿಸುತ್ತಿವೆ. ಆದರೆ ನಗರದ ಕೆಲವು ರಸ್ತೆಗಳಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅನುಮತಿ ನೀಡಬೇಡಿ ಎಂದು ಪತ್ರ ಬರೆಯಲಾಗಿದೆ. ಹಾಗಾದರೆ ಯಾವೆಲ್ಲ ಸ್ಥಳಗಳಲ್ಲಿ ಅನುಮತಿ ನೀಡಬೇಡಿ ಎಂದು ಪತ್ರ ಬರೆದಿದ್ದಾರೆ? ಆ ಕುರಿತ ಕಂಪ್ಲೀಟ್ ವರದಿ ಇಲ್ಲಿದೆ. ನ್ಯೂ ಇಯರ್ ಬರಮಾಡಿಕೊಳ್ಳಲು ಕೌಂಟ್ ಡೌನ್ ಶುರು. ನ್ಯೂ ಇಯರ್ ಸೆಲೆಬ್ರೇಷನ್ಗೆ 16 ರೂಲ್ಸ್ ಜಾರಿ. ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆಯಲ್ಲಿ ನ್ಯೂ ಇಯರ್ಗೆ ಅವಕಾಶ ನೀಡಬೇಡಿ. ಸರ್ಕಾರಕ್ಕೆ ಮದ್ಯದಂಗಡಿ ಮಾಲೀಕರಿಂದ ಮನವಿ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಹೊಸ ವರ್ಷ ಬಂತು ಅಂದ್ರೆ ಇಡೀ ಬೆಂಗಳೂರಿನ ರಸ್ತೆಯ ಇಕ್ಕಲಗಳೆಲ್ಲ ಜಗಮಗಿಸ್ತಾ ಇರುತ್ತೆ. ಏನು ನಗರದ ಪ್ರಮುಖ ರಸ್ತೆಗಳಾದ ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆಗಳಂತೂ ಹಬ್ಬದ ವಾತಾವರಣವೇ ನಿರ್ಮಾಣವಾಗಿರುತ್ತೆ. ಅದರಲ್ಲೂ ಹೊಸ ವರ್ಷ ಬರಮಾಡಿಕೊಳ್ಳಲು ನಗರದ ಎಂಜಿ ರಸ್ತೆ ಮತ್ತು ಬ್ರಿಗೇಡ್ ರಸ್ತೆಯನ್ನೇ ಆಯ್ಕೆ ಮಾಡಿಕೊಳ್ತಾರೆ. ಆದ್ರೆ ಇನ್ಮುಂದೆ ಇದಕ್ಕೆ ಬ್ರೇಕ್ ಹಾಕಬೇಕು ಅಂತ ಕೆಲವು ಬೆಂಗಳೂರಿನ ಮದ್ಯದಂಗಡಿ ಮಾಲೀಕರು ಸರ್ಕಾರಕ್ಕೆ ಪತ್ರ ಬರೆಯೋಕೆ ಮುಂದಾಗಿದ್ದಾರಂತೆ. ನೀವು ಹೇಳ್ತಿರೋದು, ಈಗ ನಮ್ಮಲ್ಲಿ ನ್ಯೂ ಇಯರ್ಗೆ ಹೋಗೋದು ಒಂದು ದಿನ ಟೈಮ್ ವೇಸ್ಟ್ ಮಾಡಿಕೊ 10 ನಿಮಿಷಕ್ಕೆ 15 ನಿಮಿಷಕ್ಕೆ ಎಮ್ ಜಿ ರೋಡು ಬಿಕೆಡ್ ರೋಡ್ಗೆ ಹೋಗ್ತೀವಿ. 15ರಿಂದ 20 ನಿಮಿಷಕ್ಕೆ ಯಾವಸ್ಕರ ಅಲ್ಲಿ ಕ್ರೈಮ್ಗಳು, ಕಾಲು ತುಳಿತ, ಬೇರೆ ಹೆಣ್ಮಕ್ಳುಗಳು ತುಳಿದು ಮಾಡೋದು ಎಲ್ಲ ಮಾಡೋದಕ್ಕಿಂತ ಆವ ಜಾಗದಲ್ಲೇ ಮಾಡಿದರೆ ಭಾಳ ಅನುಕೂಲ. ನಮ್ಮ ಸಂಘದಿಂದಲೂ ನಾವು ಸರ್ಕಾರಕ್ಕೆ ಒಂದು ಡಿಮ್ಯಾಂಡ್ ಕೊಡ್ತೀವಿ, ಎಲ್ಲೆಲ್ಲಿದ್ದಾರೆ ಅದು ಮಾಡಬೇಡಿ, ಆವ ಜಾಗದಲ್ಲೇ ಇರಲಿ ಅಂತೇಳಿ ನಾವು ಮನವಿಯ ಏನು ನಮ್ಮ ಕಮಿಷನರು ಮತ್ತು ಸರ್ಕಾರಕ್ಕೆ ಮನವಿ ಕೊಡ್ತೀವಿ ನಾವು ದಯಮಾಡಿ. ಹೌದು, ಈಗಾಗಲೇ ಸರ್ಕಾರ ಹೊಸ ವರ್ಷಕ್ಕೆ ಇಂತಿಷ್ಟೇ ಮದ್ಯ ಮಾರಾಟ ಮಾಡಬೇಕು ಅಂತ ಒತ್ತಡ ಹಾಕ್ತಿದೆ. ಮತ್ತೊಂದು ಕಡೆ ನೆರ ರಾಜ್ಯದಿಂದ ಮದ್ಯ ಎಕ್ಕಿಲ್ಲದೆ ಬರ್ತಾ ಇದ್ರು ಅಬಕಾರಿ ಇಲಾಖೆ ಕಣ್ಮುಚ್ಚಿ ಕುಳಿತಿದೆ. ಇಷ್ಟೇ ಅಲ್ಲದೆ ಡ್ಯೂಟಿ ಫ್ರೀ ಇರೋ ಮಿಲಿಟರಿ ಡ್ರಿಂಕ್ಸ್ ಕೂಡ ಕಡಿಮೆ ದರದಲ್ಲಿ ಹೊರಗಡೆ ಸಿಗ್ತಿದೆ. ಇದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ನೆರೆಯ ರಾಜ್ಯಕ್ಕೆ ಹೋಲಿಸಿದ್ರೆ ನಮ್ಮ ರಾಜ್ಯದಲ್ಲಿ ಎಣ್ಣೆ ದರಾನೂ ಕೂಡ ಹೆಚ್ಚಿದೆ. ಹೀಗಿರ್ಬೇಕಾದ್ರೆ ನಮಗೆ ಟಾರ್ಗೆಟ್ ಫಿಕ್ಸ್ ಮಾಡೋದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಬಾರ್ ಓನರ್ಸ್. ಏನು ಈ ವರ್ಷದಲ್ಲಿ ಕಡಿಮೆ ಆಗಿದೆ ಸೇಲ್ಸ್. ಯಾಕೆ ಕಡಿಮೆ ಆಗಿದೆ ಅಂದರೆ ಆಂಧ್ರ ಬಾರ್ಡ್ರುಗಳಲ್ಲಿ ಸ್ವಲ್ಪ ನಮ್ಮದು ಅಂಗಡಿಗಳು ಓಪನ್ ಆದವು. ಮೊದಲು ಆಂಧ್ರದಲ್ಲಿ ಇರಲಿಲ್ಲ, ಇಲ್ಲಿಂದ ಸ್ಟಾಕ್ ಹೋಗೋದು. ಇದೇ ಮತ್ತು ಈಗ ಮಿಲಿಟ್ರಿ ಸ್ಟಾಕ್ ಅಂತ ಇದೆ. ಮಿಲಿಟ್ರಿ ಸ್ಟಾಕಲ್ಲಿ ಟ್ಯಾಕ್ಸ್ ಕಡಿಮೆ ಹೇಳಿದರೆ ನಿಮ್ಮಲ್ಲಿ ಈಗ ಉದಾಹರಣೆ ನನ್ನ ಒಂದು 100 ಪೆಪ್ಪರ್ 3,000 ರೂಪಾಯಿ ಇರುತ್ತೆ, ಅಲ್ಲಿ 1,000 ಸಿಗುತ್ತೆ. ಪ್ಲಸ್ಸು ಒಂದು ಮಧ್ಯವರ್ತಿಗಳು ಒಂದು 500 ರೂಪಾಯಿ ಇಟ್ಕೊಂಡು ಅವರವರೇ ಫೋನಲ್ಲಿ ಮೆಸೇಜ್ ತಗೊಂಡು ಅವ್ರಿಗೆ ಅವರೇ ತಂದು ಕೊಡ್ತಾ ಇದ್ದಾರೆ. ಹಂಗಾಗಿ ನಮ್ಮಲ್ಲಿ ಈ ಸೇಲ್ಸು ಫುಲ್ಲು ಕಡಿಮೆ ಆಗಿದೆ ಈ ಸತಿ. ಹಂಗಾಗಿ ಸೇಲ್ಸ್ ಕಡಿಮೆ ಆಗಿರೋದ್ರಿಂದ ನಮ್ಮ ಏನು ಅಧಿಕಾರಿಗಳಿಗೂ ಪಾಪ ಕೆಲಸ ಮಾಡ್ತಾರೆ. ನಾವು ಎಲ್ಲರೂ ಎಲ್ಲೆಲ್ಲಿ ಸೇಲ್ಸ್ ಆಯ್ತಿದೆ ಏನೇನಂತ ಅವ್ರಿಗೆ ಹೇಳಿದರೆ ಅಧಿಕಾರಿಗಳು ಬಂದು ಅದನ್ನ ನಮ್ಮಲ್ಲಿ ಮಿಲಿಟರಿ ಸ್ಟಾಕ್ನ ಕಡಿಮೆ ಮಾಡ್ತಾರೆ ಅಂತ ನನ್ನ ಅಭಿಪ್ರಾಯ. ಒಟ್ಟಾರೆ ಎಣ್ಣೆ ದರ ಕಡಿಮೆ ಮಾಡಿ, ಇಲ್ಲ ಅಂದ್ರೆ ಅಕ್ರಮವಾಗಿ ಮಾರಾಟ ಮಾಡ್ತಿರೋ ಮದ್ಯಕ್ಕೆ ಬ್ರೇಕ್ ಹಾಕಿ ಅಂತ ಮನವಿ ಮಾಡ್ತಿದ್ದಾರೆ ಬಾರ್ ಅಂಗಡಿ ಮಾಲೀಕರು. ಆದ್ರೆ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಸರ್ಕಾರ ನ್ಯೂ ಇಯರ್ಗೆ ಟಾರ್ಗೆಟ್ ಫಿಕ್ಸ್ ಮಾಡಿ ಮಾಲೀಕರ ಮೇಲೆ ದಬ್ಬಾಳಿಕೆ ಹಾಕ್ತಿದೆ. ಆದ್ರೆ ಇದು ಆಕ್ರೋಶಕ್ಕೆ ಕಾರಣವಾಗಿದ್ದು ಯಾವ ಹಂತಕ್ಕೆ ಹೋಗುತ್ತೋ ಕಾದು ನೋಡಬೇಕಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.